ಇನ್ನು ಮತಗಟ್ಟೆಗಳಿಗೆ ಅಭ್ಯರ್ಥಿಯಾಗಿರುವ ನಿಖಿಲ್ ಕುಮಾರಸ್ವಾಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ಎಲ್ಲೆಲ್ಲಿ ಈಗ ಏನೇನು ಆಗ್ತಾ ಇದೆ, ಮತದಾನ ಪ್ರಕ್ರಿಯೆ ಹೇಗೆ ಆಗ್ತಾ ಇದೆ, ಯಾವ ರೀತಿಯಾಗಿ ಜನರು ಮತದಾನವನ್ನ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ, ಏನು ಆಗಬಹುದು. ಯಾಕಂದ್ರೆ ಒಂದು ಟ್ರೆಂಡ್ ಅನ್ನ ಗಮನಿಸ್ತೀವಿ ನಾವು. ಪ್ರತಿ ಬಾರಿಯ ಎಲೆಕ್ಷನ್ ಅಲ್ಲೂ ಕೂಡ ಜಾಸ್ತಿ ಮತದಾನ ಆದರೆ ಯಾರಿಗೆ ಲಾಭ, ಕಡಿಮೆ ಶೇಕಡಾವಾರು ಮತದಾನ ಆದರೆ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಮತಗಟ್ಟೆಗಳಲ್ಲೇ ಸಾಮಾನ್ಯವಾಗಿ ನಡೆಯೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಕೂಡ ಅದೇ ರೀತಿಯಾಗಿ ಅಭ್ಯರ್ಥಿಗಳು ಮತಗಟ್ಟೆಯ ರೌಂಡ್ಸ್ ಅನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯೂ ಕೂಡ ಅದೇ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಅವ್ರ ಹತ್ರ ಒಂದು ಹಸ್ತಲಾಘವ ಮಾಡಿದ್ದಾರೆ. ಮತಗಟ್ಟೆ ಬಳಿ ಇದ್ದ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮಾತನಾಡಿದ್ದು ಕೈ ಕುಲುಕಿ ಮಾತನಾಡಿದ್ದಾರೆ. ಖುಷಿಯಿಂದಾನೆ ನಗ್ನಗ್ತಾನೆ ಅಲ್ಲಿ ಮಾತನಾಡಿದ್ದನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇದು ಮಂಗಳವಾರಪೇಟೆ ಬೂತ್ ನಂಬರ್ 69 ಹಾಗೆಯೇ 70ರಲ್ಲಿ ನಡೆದಿರುವಂತಹ ಘಟನೆ. ಮತಗಟ್ಟೆಗಳಿಗೆ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಸಹಜವಾಗಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಮತಗಟ್ಟೆಗೆ ಬಂದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರ ಹತ್ರ ಎಲ್ಲರ ಕೂಡ ಆಲ್ಮೋಸ್ಟ್ ಕೈ ಕುಲುಕಿ ಅಲ್ಲಿ ಮಾತನಾಡಿದ್ದಾರೆ. ಇನ್ನು ಮತಗಟ್ಟೆ ಸಂಖ್ಯೆ 139ರಲ್ಲಿ ಮತಯಂತ್ರ ದೋಷ ಆಗಿದೆ. ಕಳೆದ 1 ಗಂಟೆಯಿಂದ ಕೂಡ ಮತದಾನಕ್ಕೆ ಅಡ್ಡಿಯಾಗಿದೆ. ಚನ್ನಪಟ್ಟಣದ ಬ್ರಹ್ಮಣಿಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವುದು. ಕಳೆದ 1 ಗಂಟೆಯಿಂದ ಕೂಡ ಮತದಾನ ಯಂತ್ರದಲ್ಲಿ ದೋಷ ಕಂಡು ಬಂದಿದೆ. ಹಾಗಾಗಿ ಮತದಾನ ಆಗಿಲ್ಲ. ಸುಮಾರು 1 ಗಂಟೆಯಿಂದಲೂ ಚನ್ನಪಟ್ಟಣದ ಬ್ರಹ್ಮಣಿಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವುದು. ಶಾಂತಿಯುತವಾಗಿ ಏನೋ ಆಗ್ತಾ ಇದೆ ಮತದಾನ, ಬಟ್ ಈಗ ಮತದಾನ ಯಂತ್ರದಲ್ಲೇ ಈಗ ದೋಷ ಕಾಣಿಸ್ಕೊಂಡಿರೋದ್ರಿಂದ 1 ಗಂಟೆಗಳಿಂದ ಈಗ ಮತದಾನ ಸ್ಥಗಿತ ಆಗಿದೆ. ಪಾಪ ಮತದಾನ ಮಾಡೋದಕ್ಕೆ ಬಂದಂತಹ ಮತದಾರರು ಕೂಡ ಸಾಕಷ್ಟು ಉತ್ಸಾಹದಿಂದ ಕೂಡ ನಿಂತಿದ್ದಾರೆ. ಸೊ ನೋಡ್ತಾ ಇದ್ರಲ್ಲ ಕ್ಯೂ ಯಾವ ರೀತಿ ಇದೆ ಅಂತ ಹೇಳಿ. ಯಾಕೆ ಸಂಜೆ ಆಗ್ತಾ ಇದ್ದಂತೆ ಮತದಾರರು ಕೂಡ ಉತ್ಸಾಹದಿಂದ ಬಂದು ಮತಗಟ್ಟೆಗಳಲ್ಲಿ ಮತ ಹಾಕ್ತಾ ಇದ್ದಾರೆ. ಬಟ್ ಈ ಜಾಗದಲ್ಲಿ ಮಾತ್ರ ಬ್ರಹ್ಮಣಿಪುರ ಅನ್ನುವಂತಹ ಸ್ಥಳದಲ್ಲಿ ಈಗ ಮತಯಂತ್ರದಲ್ಲಿ ದೋಷ ಕಂಡು ಬಂದಿದೆ. ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಚನ್ನಪಟ್ಟಣದಿಂದ ನಮ್ಮ ರಿಪೋರ್ಟರ್ ವೆಂಕಟೇಶ್, ಹಾಗೆ ಶಿಗ್ಗಾವಿಯಿಂದ ಶಿವರಾಮ್ ಅಸುಂಡಿ, ಹಾಗೆ ಸಂಡೂರಿನಿಂದ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಚನ್ನಪಟ್ಟಣದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾರೆ ವೆಂಕಟೇಶ್, ಈಗ ಬೆಳಗ್ಗೆಯಿಂದಲೂ ಕೂಡ ಮತದಾರರು ಅತಿ ಉತ್ಸಾಹದಿಂದ ಬಂದು ಮತದಾನವನ್ನ ಮಾಡ್ತಿದ್ದಾರೆ. ಇನ್ನೇನು 2 ಗಂಟೆಗಳಷ್ಟೇ ಬಾಕಿ ಇರೋದು. ಸೊ ಈಗ ಇನ್ನೂ ಕೂಡ ಮತದಾರರಲ್ಲಿ ಅಷ್ಟೇ ಉತ್ಸಾಹ ಇದೆಯಾ? ಅದರಲ್ಲೂ ಕೂಡ ಚನ್ನಪಟ್ಟಣದ ಬ್ರಹ್ಮಣಿಪುರ ಅನ್ನುವಂತಹ ಸ್ಥಳದಲ್ಲಿ ಒಂದು ಮತಯಂತ್ರದಲ್ಲಿ ದೋಷ ಕಂಡು ಬಂದಿದೆ. ಈಗ ಅಟ್ಲೀಸ್ಟ್ ಅದು ಕ್ಲಿಯರ್ ಆಗಿದೆಯಾ? ಮತದಾರರು ಮತದಾನ ಮಾಡ್ತಾ ಇದ್ದಾರಾ? ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಏನಂದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಇವತ್ತು ಬಿರುಸಿನಿಂದ ಮತದಾನ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಇಲ್ಲಿಯವರೆಗೆ ಸರಿಸುಮಾರು 68% ಮತದಾನ ಆಗಿರುವಂಥದ್ದು. ಇದು ಕನಿಷ್ಠ ಅಂದರೆ ಗರಿಷ್ಠವಾಗಿ ಯೋಚನೆ ಮಾಡೋದಾದರೆ 1.5 ಲಕ್ಷಕ್ಕೂ ಹೆಚ್ಚು ಜನ ಈಗಾಗಲೇ ತಮ್ಮ ಮತವನ್ನು ಚಲಾವಣೆ ಮಾಡಿದ್ದಾರೆ. ಪ್ರಮುಖವಾಗಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 84% ಮತದಾನ ಆಗಿದ್ರೆ ಈ ಬಾರಿಯ ಈ ಒಂದು ಸರಾಸರಿಯನ್ನು ನಾವು ಗಮನಿಸಿದ್ದೇ ಆದರೆ ಶೇಕಡವಾರು 92% ಅದಕ್ಕೂ ಮೀರಿದಂಥ ಮತದಾನ ಈ ಬಾರಿ ಚನ್ನಪಟ್ಟಣದಲ್ಲಿ ಆಗ್ತದೆ ಎನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಜೊತೆಗೆ ಏನು ಚನ್ನಪಟ್ಟಣದ ಬ್ರಹ್ಮಣಿಪುರದಲ್ಲಿ ಏನು ಮತಯಂತ್ರ ದೋಷ ಆಗಿ ಸುಮಾರು ಅರ್ಧ ಗಂಟೆಗೂ ಕಾಲ ಮತದಾನಕ್ಕೆ ಅಡ್ಡಿಯಾಗಿತ್ತು. ಈಗಷ್ಟೇ ಅದು ಆ ಒಂದು ಮಿಷಿನನ್ನು ಅಧಿಕಾರಿಗಳು ಸರಿಪಡಿಸಿದ್ದಾರೆ. ಈಗ ಮತದಾನ ಎಂದಿನಂತೆ ಸುಗಮವಾಗಿ ನಡೀತಾ ಇರುವಂಥದ್ದು ಚೈತ್ರ. ಒಟ್ಟಾರೆ ಏನಂದರೆ ಇಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಉಪಚುನಾವಣೆಗೆ ಏನು ರಾಜ್ಯದ ಗಮನವನ್ನು ಸೆಳೆದಿತ್ತು, ಅದೇ ರೀತಿಯಲ್ಲಿ ಮತದಾನದ ಪರ್ಸೆಂಟೇಜ್ನಲ್ಲೂ ಕೂಡ ಚನ್ನಪಟ್ಟಣ ಫಸ್ಟ್ ಪ್ಲೇಸನ್ನು ಕಾಯ್ದುಕೊಂಡಿರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಆದ ಮತದಾನ ಈಗ 4 ಗಂಟೆ ಆಗ್ತಾ ಇದೆ. ಇಲ್ಲಿಯವರೆಗೆ 68% ಮತದಾನ ಆಗಿದ್ದು ಇನ್ನೂ 2 ಗಂಟೆಗಳ ಕಾಲ ಅವಕಾಶ ಇದ್ದು ಆ ಅವಕಾಶದಲ್ಲಿ ಇನ್ನೂ ಎಷ್ಟು ಜನ ಮತದಾನವನ್ನು ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಚೈತ್ರ. ಓಕೆ, ಹಾಗೆ ಸಂಪರ್ಕದಲ್ಲಿ ವೆಂಕಟೇಶ್. ಇನ್ನು ಶಿಗ್ಗಾವಿಯಿಂದ ಶಿವರಾಮ್ ಅಸುಂಡಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಈಗ ಶಿಗ್ಗಾವಿಯಲ್ಲಿ 58-59% ಮತದಾನ ಆಗಿರುವಂಥದ್ದು. ಇನ್ನೆರಡು ಗಂಟೆಗಳಷ್ಟೇ ಬಾಕಿ ಇರೋದು. ಸೊ ಮತದಾರರು ಮತಗಟ್ಟೆಗಳಲ್ಲಿ ಬಂದು ಮತ ಹಾಕ್ತಾ ಇದ್ದಾರಾ? ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ?
ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಗ್ಗಾವಿಂದ ನೇರವಾಗಿ ನಾವು ಸಂಡೂರ್ಗೂ ಹೋಗೋಣ. ಇಲ್ಲಿ ಏನಾಗಿದೆ ಅಲ್ಲಿ ಅಂತ ಕೇಳಿ, ಸಂಡೂರಲ್ಲಿ ಯಾವ ರೀತಿಯಾಗಿ ಮತದಾರರು ಇಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಬಸವರಾಜ್? ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಅದು ಸಂಡೂರು ಕ್ಷೇತ್ರ. ಇಂತಹ ಸಂದರ್ಭದಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನು ಹೊರತುಪಡಿಸಿ ಬೈ ಎಲೆಕ್ಷನ್ಗೆ ಸಾಮಾನ್ಯವಾಗಿ ಜನರ ಒಂದು ಪ್ರತಿಕ್ರಿಯೆಯನ್ನು ನೋಡಿದ್ರೆ ನೀರಸವಾಗಿರುತ್ತೆ. ಯಾವ ರೀತಿಯಾಗಿದೆ ಸಂಡೂರಲ್ಲಿ? ಖಂಡಿತ ನವಿತಾ, ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಬೆಳಿಗ್ಗೆ 7 ಗಂಟೆಯಿಂದ ಕೂಡ ಮಧ್ಯಾಹ್ನ 1 ಗಂಟೆವರೆಗೆ ಸಾಕಷ್ಟು ಬಿರುಸಿನಿಂದ ಕೂಡ ಇತ್ತು. ಮತದಾರರು ಕೂಡ ಉತ್ಸುಕತೆಯಿಂದ ಕೂಡ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಕೂಡ ಚಲಾಯಿಸಿರ್ತಕ್ಕಂಥದ್ದು. ಮಧ್ಯಾಹ್ನ 1 ಗಂಟೆಯ ನಂತರ ಸಂಜೆ 4 ಗಂಟೆವರೆಗೆ ಕೂಡ ಮತದಾನ ಮಾಡ್ತಕ್ಕಂಥ ಹಕ್ಕು ಚಲಾಯಿಸ್ತಕ್ಕಂಥ ಮತದಾರರ ಪ್ರಮಾಣ ಕೂಡ ಮತಗಟ್ಟೆಗೆ ಬರುವ ಸಂಖ್ಯೆ ಕೂಡ ಕಡಿಮೆ ಆಗಿತ್ತು. ಆದರೆ ಈಗ ಸಂಜೆ 4 ಗಂಟೆ ನಂತರ ಮತ್ತೆ ಮತಗಟ್ಟೆಗಳಿಗೆ ಮತದಾರರು ಕೂಡ ಬಂದು ತಮ್ಮ ಹಕ್ಕನ್ನು ಕೂಡ ಚಲಾಯಿಸಿರ್ತಕ್ಕಂಥದ್ದು. ನಾನೀಗ ಸಂಡೂರು ಪಟ್ಟಣದ ಬೂತ್ ನಂಬರ್ 54ರಲ್ಲಿದ್ದೀನಿ. ಅಂದರೆ ಸರ್ಕಾರಿ ಹಾಸ್ಟೆಲ್ ಇದೆ, ಹಾಸ್ಟೆಲ್ ಬೂತ್ ಸಂಖ್ಯೆ 54 ಇದೆ. ಇದರಲ್ಲಿ ಕೂಡ ನೋಡ್ತಾ ಇರಬಹುದು ಯಾವ ಮಟ್ಟದಲ್ಲಿ ಜನರು ಕೂಡ ಇಲ್ಲಿ ತಮ್ಮ ಉತ್ಸುಕತೆಯಿಂದ ಕೂಡ ಮತದಾನ ಮಾಡಲಿಕ್ಕೆ ಮತಕೇಂದ್ರಕ್ಕೆ ಬಂದಿರತಕ್ಕಂಥದ್ದು ಕೂಡ ಸರತಿ ಸಾಲಿನಲ್ಲಿ ಕೂಡ ನೋಡ್ತಾ ಇರಬಹುದು. ರಸ್ತೆಯ ಉದ್ದಕ್ಕೂ ಕೂಡ ಸರತಿ ಸಾಲಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಮತದಾರರು ಕೂಡ ಬಂದಿರತಕ್ಕಂಥದ್ದು. ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಕೂಡ ನೀರಸವಾಗಿತ್ತು ಮತದಾನ ಪ್ರಕ್ರಿಯೆ. ಯಾಕೆಂತಂದ್ರೆ ಸಾಕಷ್ಟು ಜನರು ಕೂಡ ಕೆಲಸಕ್ಕೆ ಹೋಗಿರ್ತಾರೆ, ಆ ಸಂದರ್ಭದಲ್ಲಿ ಕೂಡ ಮತದಾನ ಮಾಡಲಿಕ್ಕೆ ಬಂದಿರಲಿಲ್ಲ. ಆದರೆ ಈಗ ಎಲ್ಲರೂ ಕೂಡ ಮತ್ತೆ ಕೆಲಸ ಮುಗಿಸ್ಕೊಂಡು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು ಕೆಲವೇ ಸಂಜೆ 6 ಗಂಟೆ ಒಳಗಡೆ ಮಾತ್ರ ಮತದಾನ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಮಹಿಳೆಯರು, ಪುರುಷರು ಸೇರಿದಂತೆ ಯುವಕರು ಕೂಡ ಮತಕೇಂದ್ರಗಳಿಗೆ ಕೂಡ ಬರ್ತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಲಿಕ್ಕೆ ಕೂಡ ಸರತಿ ಸಾಲಲ್ಲಿ ಕೂಡ ನಿಂತಿರಬಹುದು. ಯಾಕಂದರೆ ನಾವು ಒಳಗಡೆ ದೃಶ್ಯ ನೋಡಿರ್ಬೋದು, ಒಳಗಡೆಯಿಂದ ಕೂಡ ಹೊರಗಡೆ ಸಾಕಷ್ಟು ಸಂಖ್ಯೆಯಲ್ಲಿ ಸರತಿ ಸಾಲಲ್ಲಿ ನಿಂತು ಕೂಡ ಹಕ್ಕು ಚಲಾವಣೆ ಮಾಡಲಿಕ್ಕೆ ಕೂಡ ಮತಕೇಂದ್ರಗಳಿಗೆ ಬರ್ತಕ್ಕಂಥದ್ದು. ಯಾಕೆಂತಂದ್ರೆ ಇದೇ ಬೂತ್ ನಂಬರ್ 54ರಲ್ಲಿ ಸುಮಾರು 1371 ಒಟ್ಟು ಮತಗಳ ಸಂಖ್ಯೆ ಇದೆ. ಆದರೆ ಇದರಲ್ಲಿ ಇದುವರೆಗೆ ಆಗಿರ್ತಕ್ಕಂಥದ್ದು 700 ಮತ ಮಾತ್ರ. ಆ ನಿಟ್ಟಿನಲ್ಲಿ ಕೂಡ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರ ಹಕ್ಕು ಚಲಾವಣೆ ಮಾಡಲಿಕ್ಕೆ ಕೂಡ ಮತಕೇಂದ್ರಗಳಿಗೆ ಕೂಡ ಬರ್ತಕ್ಕಂಥದ್ದು. ಯಾಕೆಂತಂದ್ರೆ ಇದುವರೆಗೆ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಸುಮಾರು 59% ಮತದಾನ ಕೂಡ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ 77% ಮತದಾನ ಕೂಡ ಆಗಿತ್ತು. ಆದರೆ ಇದು ಉಪಚುನಾವಣೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಮತದಾನ ಶೇಕಡಾವಾರು ಆಗ್ತಕ್ಕಂಥ ಒಂದು ಲೆಕ್ಕಾಚಾರ ಕೂಡ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಬೆಳಗ್ಗಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಮತದಾರರು ಬಂದು ತಮ್ಮ ಹಕ್ಕನ್ನು ಕೂಡ ಚಲಾಯಿಸಿ ಮಾಡಿರ್ತಕ್ಕಂಥದ್ದು. ಆದರೆ ಪಟ್ಟಣ ಪ್ರದೇಶದಲ್ಲಿ ಮಧ್ಯಾಹ್ನ ಹೊತ್ತಿಗೆ ಒಂದು ನಿಧಾನಗತಿಯಲ್ಲಿ ಕೂಡ ಮತದಾನ ಪ್ರಕ್ರಿಯೆ ಕೂಡ ನಡೆದಿರ್ತದೆ. ಆದರೆ ಸಂಜೆ 4 ಗಂಟೆ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಕೂಡ ಬರ್ತಾ ಇದ್ದಾರೆ, ತಮ್ಮ ಹಕ್ಕನ್ನು ಕೂಡ ಚಲಾಯಿಸ್ತಾ ಇದ್ದಾರೆ. ಯಾಕೆಂದ್ರೆ ಸಂಜೆ 6 ಗಂಟೆ ಒಳಗಡೆ ಮಾತ್ರ ಮತದಾನ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ಬೂತ್ಗಳಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಕೂಡ ಬರ್ತಾ ಇದ್ದಾರೆ. ಅದೇ ಬೆಳಿಗ್ಗೆಯಿಂದ ಕೂಡ ಯಾವುದೇ ಅಹಿತಕರ ಘಟನೆಗಳು ಕೂಡ ಸಂಡೂರು ಕ್ಷೇತ್ರದಲ್ಲಿ ಕೂಡ ನಡೆದಿಲ್ಲ. ಸಣ್ಣ ಪುಟ್ಟ ಹೊರತುಪಡಿಸಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಕೂಡ ಪೊಲೀಸರು ಹದ್ದಿನ ಕಣ್ಣನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಸಂಜೆ 6 ಗಂಟೆ ಒಳಗಡೆ ಮತದಾರರು ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್. ಯಾಕೆಂದ್ರೆ ಸಂಜೆ 6 ಗಂಟೆ ಒಳಗೆ ಮಾತ್ರ ಮತದಾನ ಮಾಡಲಿಕ್ಕೆ ಅವಕಾಶ. ಸಂಜೆ 6 ಗಂಟೆಯ ನಂತರ ಬಂದವರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲ. ಸಂಜೆ 6 ಗಂಟೆ ಒಳಗಡೆ ಯಾರು ಬರ್ತಾರೆ ಅವ್ರನ್ನ ಇಲ್ಲಿ ಅವರಿಗೆ ಒಂದು ಟೋಕನ್ ಕೊಡತಕ್ಕಂಥ ವ್ಯವಸ್ಥೆ ಕೂಡ ಆಗುತ್ತೆ. ಆ ನಂತರ ಅವರಿಗೆ ಮತದಾನ ಮಾಡಲಿಕ್ಕೆ ಕೂಡ ಅವಕಾಶ ಕೊಡತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಸಂಪರ್ಕದಲ್ಲಿರಿ. ಇನ್ನು ಶಿಗ್ಗಾವಿಯಿಂದ ಶಿವರಾಮ್ ಅಸುಂಡಿ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಈಗ ಬೆಳಗ್ಗೆಯಿಂದ ಕೂಡ ಶಿಗ್ಗಾವಿಯಲ್ಲಿ ಸಾಕಷ್ಟು ಬಿಸಿಲು ಇದ್ದಿದ್ದರಿಂದ ಜನಸಂಖ್ಯೆ, ಮತದಾರರು ಬಂದು ಕೂಡ ಮತಗಟ್ಟೆಗಳಲ್ಲಿ ನಿಧಾನವಾಗಿ ಮತಗಳನ್ನ ಹಾಕ್ತಾ ಇದ್ರು. ಬಟ್ ಈಗ ಸಂಜೆ ಆಗ್ತಾ ಇದ್ದಂತೆ ಮತದಾರರು ಮತಗಟ್ಟೆಗಳತ್ತ ಆಗಮಿಸ್ತಾ ಇದ್ದಾರಾ? ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಯಾವ ರೀತಿ ಇದೆ? ಅಲ್ಲಿನ ಅಪ್ಡೇಟ್ಸ್ ಯಾವ ರೀತಿ ಸಿಗ್ತಾ ಇದೆ? ಚೈತ್ರ, ಮಧ್ಯಾಹ್ನದ ನಂತರ ಅಂದರೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಒಂದಷ್ಟು ಒಂದು ಮತದಾರರ ಸಂಖ್ಯೆಯಲ್ಲಿ ಕಡಿಮೆ ಆಗಿತ್ತು. ಮಧ್ಯಾಹ್ನದ ನಂತರ ಏನು ತಂಪಾದ ವಾತಾವರಣ ಬರ್ತಾ ಇದ್ದಂಗೆ ಮತದಾರರು ಸಹ ಏನು ಮತಗಟ್ಟೆಗಳತ್ತ ಮುಖ ಮಾಡಿದ್ದಾರೆ. ಈಗಾಗಲೇ ಏನಂದರೆ 3 ಗಂಟೆ ವೇಳೆಗೆ ಸುಮಾರು ಒಂದು 60% ರಷ್ಟು ಮತದಾನವಾಗಿದೆ. ಈಗ ಏನಂದರೆ ಇನ್ನೂ ಒಂದು 2 ತಾಸಿದೆ. ಹಾಗಾಗಿ 80% ಆಗುವಂಥ ಸಾಧ್ಯತೆಗಳಿದ್ದಾವೆ. 85% ಆದ್ರೂ ಅಚ್ಚರಿ ಇಲ್ಲ. ಯಾಕಂದರೆ ಏನು ಬೆಳಿಗ್ಗೆನೇ ಸಾಕಷ್ಟು ಮತದಾರರಲ್ಲೂ ಸಹ ಉತ್ಸಾಹ ಕಾಣಿಸ್ತು. ಮಧ್ಯಾಹ್ನ ಸ್ವಲ್ಪ ಬಿಸಿಲೇರ್ದಂಗೆ ಒಂದಷ್ಟು ಉತ್ಸಾಹ ಕಡಿಮೆ ಆಯಿತು. ಉಳಿದಂತೆ ಏನಂದರೆ ಈಗ ಮತ್ತೆ ಮತಗಟ್ಟೆಗಳತ್ತ ಮತದಾರರು ಮುಖ ಮಾಡಿದ್ದಾರೆ. ಹಾಗಾಗಿ
ಬೆಳಗಿನ ಉತ್ಸಾಹನೇ ಈಗಲೂ ಸಹ ನಾವು ಕಾಣ್ತಾ ಇದ್ದೀವಿ. ಬಹುತೇಕ ಕಡೆ ಮತಗಟ್ಟೆಗಳತ್ತ ಮತ್ತೆ ರಶ್ ಆಗ್ತಾ ಇದೆ. ಮತ್ತು ಸಂಜೆ 6 ಗಂಟೆವರೆಗೂ ಸಹ ಮತದಾನಕ್ಕೆ ಅವಕಾಶ ಇದೆ. 6 ಗಂಟೆ ಒಳಗೆ ಏನು 100 ಮೀಟರ್ಸ್ ಒಳಗೆ ಬಂದಿರ್ತಾರೆ ಅವ್ರಿಗೆ ಒಂದು ಮತದಾನ ಮಾಡಲಿಕ್ಕೆ ಅವಕಾಶ ಕೊಡಲಾಗುತ್ತೆ. ಹಾಗಾಗಿ ಅದು 6 ಗಂಟೆಯಿಂದ 7 ಗಂಟೆವರೆಗೂ ಸಹ ಆಗ್ಬೋದು. ಅಲ್ಲಿನ ಸಂಖ್ಯೆಯನ್ನು ಅನುಗುಣವಾಗಿ ಅಲ್ಲಿ ಮತದಾನಕ್ಕೆ ಅವಕಾಶ ಮಾಡಿಕೊಡ್ಲಾಗುತ್ತೆ. ಹಾಗಾಗಿ ಏನು ಒಂದು 80%ಕ್ಕಿಂತ ಜಾಸ್ತಿ ಮತದಾನ ಆಗುವಂಥ ಸಾಧ್ಯತೆಗಳಿದ್ದಾವೆ. ಎಲ್ಲ ಕಡೆಯೂ ಸಹ ಉಪಚುನಾವಣೆ ಹಿನ್ನೆಲೆಯಲ್ಲಿ ಏನು ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಸಹ ಮತದಾರನ ಕರ್ಕೊಂಡು ಬಂದು ಒಂದು ಮತಗಟ್ಟೆಗಳು ಕರ್ಕೊಂಡ್ಬರುವಂಥ ಕೆಲಸ ಮಾಡ್ತಾಯಿದ್ರು. ಅದರಲ್ಲೂ ಏನಂದರೆ ಕೊನೆ ಕ್ಷಣದಲ್ಲಿ ಏನು ಯಾರ್ಯಾರು ಮಿಸ್ ಆಗಿದ್ದಾರೆ ಅವ್ರನ್ನ ಕರ್ಕೊಂಡ್ಬರುವಂಥ ಕೆಲಸ ನಡೀತಾ ಇದೆ. ಒಟ್ಟಾರೆ ಏನು ಮತದಾನ ಮುಂದುವರೆದಿದೆ ಮತ್ತು ಸ್ವಲ್ಪ ಬಿರುಸು ಪಡ್ಕೊಳ್ಳಲು ಆರಂಭಿಸಿದೆ. ಮತ್ತು ಏನು ಮತದಾನಕ್ಕೆ ಎಲ್ಲ ರೀತಿಯ ಒಂದು ಭದ್ರತೆಗಳು ಮಾಡಿಕೊಳ್ಳಲಾಗಿದೆ. ಏನು ಪ್ಯಾರಾಮಿಲಿಟರಿ ಇರ್ಬೋದು, ಪೊಲೀಸ್ ಫೋರ್ಸ್ ನಿಯೋಜನೆ ಮಾಡಲಾಗಿದೆ. ಮತ್ತು ಏನು ಯಾವುದೇ ರೀತಿಯ ಏನು ಇಡೀ ಒಂದು ಕ್ಷೇತ್ರದಲ್ಲಿ ಗಮನಿಸಿದಾಗ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಘಟನೆ ಬಿಟ್ಟರೆ ಯಾವುದೇ ರೀತಿಯ ಅಹಿತಕರ ಘಟನೆ ಇಲ್ಲ. ಶಾಂತಿಯುತವಾಗಿ ಮತದಾನ ಮುಂದುವರೆದಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ, ಥ್ಯಾಂಕ್ ಯು ವೆಂಕಟೇಶ್, ಥ್ಯಾಂಕ್ ಯು ಬಸವರಾಜು.